ಕಳೆದ 3 ದಿನಗಳಿಂದ ಬೆಂಗಳೂರಿನ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಇದನ್ನ ಸ್ವಾಗತಾರ್ಹ ಅಂತ ಹೇಳಿ ಸ್ವೀಕಾರ ಮಾಡ್ತಿದ್ದಾರೆ. ಆದ್ರೆ ಈ ರೈಡ್ ಇಲ್ಲಿವರೆಗೂ ನಡೆಯುತ್ತೆ. ಮತ್ತೆ ಇಲಾಖೆ ಇನ್ನು ಯಾವ ರೀತಿಯಾಗಿ ಇದರ ವಿರುದ್ಧ ಕ್ರಮಗಳನ್ನ ತಗೊಳುತ್ತೆ, ಇದೆಲ್ಲರ ಕುರಿತು ಸಚಿವರನ್ನೇ ಮಾತಾಡ್ಸೋಣ. ಯುಟಿ ಖಾದರ್ ಇದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ. ನಮಸ್ತೆ. ಈಗ ನಿಜಕ್ಕೂ ಕೂಡ ಈ ಒಂದು ಇಲಾಖೆಯ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಒಂದು ರೀತಿ ಅಭಿನಂದನಾರ್ಹ. ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡ್ತಾ ಇದೆ. ಈಗ ಈ ರೈಡ್ ಎಷ್ಟು ದಿನವರೆಗೂ ಮುಂದುವರಿಯುತ್ತೆ, ಮತ್ತೆ ಇದು ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತನ ಅಥವಾ ಜಿಲ್ಲಾ ವ್ಯಾಪ್ತಿಗೂ ಕೂಡ ವಿಸ್ತರಣೆ ಮಾಡ್ತಾರೆ? ಯಾಕಂದ್ರೆ ಜಿಲ್ಲೆಯಲ್ಲೂ ಕೂಡ ಹೋಟೆಲ್ಗಳಿದಾವೆ. ಸೊ ಹೀಗಾಗಿ ಇಲ್ಲ, ಇವತ್ತು ನಾವೇನು ತಪಾಸಣೆ ಮಾಡ್ತಾ ಇದ್ದೇವೆ ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಅದು ಇಡೀ ರಾಜ್ಯಕ್ಕೆ ಸೀಮಿತ. ಮತ್ತು ಅದು ತಪಾಸಣೆ ನಿರಂತರವಾಗಿ ನಡೀತಾ ಇರ್ತದೆ. ಅದಕ್ಕೆ ನಾವು ಒಂದು ಸಿಸ್ಟಮ್ ನಾವು ಇವತ್ತು ಮುಂದಿನಲ್ಲಿ ಮಾಡ್ತೇವೆ. ಮತ್ತು ಬೆಂಗಳೂರಿನಲ್ಲಿ ನಡೆಯುವಂಥ ತಪಾಸಣೆ ಅದು ಬರೀ ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಇದೆಲ್ಲ ಇಡೀ ರಾಜ್ಯದ ಸರ್ವರಿಗೂ ಒಂದು ಎಚ್ಚರಿಕೆ ಗಂಟೆ. ಮತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಬಂದು ಫ್ಯಾಕ್ಟ್ರಿ ಮಾಡಿದವರು ಕೂಡ ಇದೊಂದು ವಾರ್ನಿಂಗ್. ಇದರಲ್ಲಿ ಅವರ ಆಹಾರ ಉತ್ಪಾದನೆ ಸಂಬಂಧಪಟ್ಟಾಗಿ ಅವರ ಫ್ಯಾಕ್ಟ್ರಿಯಲ್ಲಿ ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ, ಮತ್ತು ಎಲ್ಲಿದು ಮನೆ ಪ್ಲೇಟಲ್ಲಿ ಹೋಗಿ ವೆಜ್ ಬಿದ್ದು ಜನರಿಗೆ ಕೊಡ್ತಾರೆ ಇಲ್ಲಿ, ಅವರವರು ಸಿಸ್ಟಮ್ಯಾಟಿಕ್ ಆಗಿ ಅವರು ಇರಬೇಕು ಇದರಲ್ಲಿ. ಮತ್ತು ಜನರಿಗೆ ಕೂಡ ಜನಜಾಗೃತಿ ಮೂಡಿಸುವಂಥ ಕೆಲಸ. ಕೆಲವು ಕಂಪನಿಗಳು ಸಿಸ್ಟಮ್ಯಾಟಿಕ್ ಇರ್ಬೋದು, ಇಲ್ಲ ಅಂತ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ಕಾನೂನು ಪ್ರಕಾರ ಅವ್ರಿಗೆ ಇಷ್ಟು ಡಿಗ್ರಿ ಐಸಿನಲ್ಲಿ ಇಷ್ಟು ತಿಂಗಳು 9 ತಿಂಗಳ ತನಕ ನಮಗೆ ಚಿಕನ್ ಇಡ್ಬೋದು ಅಂತ ಇಲ್ಲಿ ಕಾನೂನು ಇರ್ಬೋದು. ಆದರೆ ಕಾನೂನು ಜನರಿಗೆ ಗೊತ್ತಿರಬೇಕು. ಇದು 8 ತಿಂಗಳಿಂದ ಚಿಕನ್ ಅಂತ ತಿನ್ನಿಸ್ತಿದ್ದೇನೆ ಮಗನಿಗೆ ಅಂತ ಹೇಳಿ ಅದು ಗೊತ್ತಿರಬೇಕು. ಸೊ ಇದು ಜನಜಾಗೃತಿ ಮೂಡಿಸುವಂಥ ಕೆಲಸ. ಮತ್ತು ಅಲ್ಲಿ ಅದರ ಮಾಲೀಕರಿಗೆ ಇರುವ ಪರಿಸ್ಥಿತಿಯನ್ನು ತೋರಿಸುವಂಥ ಕೆಲಸ ಇವತ್ತಾಗಿದೆ. ಅದಾಗ ಇದನ್ನು ಎಲ್ಲರೂ ಕೂಡ ಒಂದು ಸಕಾರಾತ್ಮಕ ತಗೊಳ್ಬೇಕು. ನಾವು ಯಾನೊಂದು ಶಿಕ್ಷೆ ಕೊಡಬೇಕು, ಬಂದ್ ಮಾಡಬೇಕು, ಏನು ತೊಂದರೆ ಅದಲ್ಲಿ ವಿಚಾರವಿಲ್ಲ. ಅವರವ್ರ ತಪ್ಪನ್ನು ಅರ್ಥ ಮಾಡಿಕೊಂಡು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಮುಂದೆ ಒಂದು ಸಿಸ್ಟಮ್ ಆಗೆಲ್ಲ ಕರೆಕ್ಟಾಗಿ ಹೋಗ್ಬೇಕಂತ ಹೇಳಿ ಇದನ್ನೆಲ್ಲ ಮಾಡಿದ್ದು. ಮೈನ್ ಈ ನಾನ್ ವೆಜ್ ವಿಚಾರ, ಚಿಕನ್ ಮಟನ್ ವಿಚಾರವಾಗಿ ತುಂಬಾ ಕಳಪೆ ಬರ್ತಾ ಇದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಅನ್ಸೇಫು, ಬೂಸ್ಟ್ ಫಂಗಸ್ ಆಗಿರ್ತಕ್ಕಂಥದ್ದು ಬರ್ತಾ ಇದೆ ಅಂತಕ್ಕಂಥದ್ದು. ಇದೇನು ಕೇವಲ ನಮ್ಮ ರಾಜ್ಯದ್ದೇನೆ ಆಗಿದ್ದಿದ್ರೆ ಇಷ್ಟೊಂದು ಮಟ್ಟಿಗೆ ಪ್ರಿಸರ್ವ್ ಮಾಡೋದು ಕೂಡ ಆಗೋದು ಸಾಧ್ಯತೆ ಕಡಿಮೆ. ಆದ್ರೆ ಏನ್ ಬೇರೆ ಕಡೆಯಿಂದ ಬರ್ತಾ ಇದೆಯಾ? ಇದು ಏನ್ ಸಿಕ್ಕಿದೆ ಸರ್ ಮೇಲ್ನೋಟಕ್ಕೆ ಮಾಹಿತಿ? ಅಲ್ಲ, ಕೆಲವೊಂದು ಮಾಹಿತಿ ನಮ್ಮ ಅಧಿಕಾರಿ ಹೇಳಿದಾಗೆ ಬೇರೆ ಕಡೆಯಿಂದಲೂ ಕೂಡ ಇವತ್ತು ಬಂದಿದೆ. ಅದು ದೊಡ್ಡ ಮಟ್ಟದ ಜಾಲವೇ ಇದೆ ಬಾಂಬೆಯಲ್ಲಿ. ವಿದೇಶದ ಅಲ್ಲಿಗೆ ಬಂದು ಅವನು ಇಡೀ ದೇಶಕ್ಕೆಲ್ಲ ಕೂಡ ಇವತ್ತು ಸಪ್ಲೈ ಮಾಡುವಂಥದ್ದು, ಇದೆಲ್ಲ ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದು. ಅದಕ್ಕಾಗದೆ ರಿಸಲ್ಟ್ ಬರಲಿ, ಮತ್ತೆ ಅಲ್ಲಿ ಬಾಂಬೆಗೆ ಹೋಗ್ತೇವೆ ನಾವು, ಅಧಿಕಾರಿಗಳು ಹೋಗ್ತಾರಲ್ಲಿ ಬಾಂಬೆಗೆ. ರಿಪೋರ್ಟ್ ಬರೋದಕ್ಕೆ ಲ್ಯಾಬ್ ಟೆಸ್ಟ್ಗಳೆಲ್ಲ ಎಷ್ಟು ದಿನ ಆಗ್ಬೋದು ಸರ್? ಅದು ನಮ್ಮ ಅಧಿಕಾರಿಗೆ ಗೊತ್ತಿದೆ, ಸ್ವಲ್ಪ ಸಮಯ ತಗೊಳ್ತದೆ. ಮತ್ತೆ ನಾವು ಬೆಸ್ಟ್ ಆಫ್ ದಿ ಬೆಸ್ಟ್ ಲ್ಯಾಬ್ಗೆ ಅದನ್ನು ನಾವು ಕಳಿಸ್ತೇವೆ. ಕೇವಲ ರೇಡ್ಗೆ ಎಚ್ಚರಿಕೆಗೆ ಅಷ್ಟೇ ಸೀಮಿತ ಆಗ್ತಾ ಇದೆಯೋ ಅಥವಾ ಏನೋ ನೋಟಿಸ್ ಕೊಡುವಂಥದ್ದು ಅಥವಾ ಹೋಟೆಲ್ಗಳನ್ನ ಬಂದ್ ಮಾಡುವಂಥದ್ದು, ಅಂದ್ರೆ ಮುಂದೆ ಏನು ಕ್ರಮ ಅಂತೇಳಿ? ನೋಡಿ, ನಾವಿದು ಬಹುತೇಕ ನಮ್ಮ ಉದ್ದೇಶ ಅದನ್ನು ಬಂದ್ ಮಾಡಬೇಕು, ಅಲ್ಲಿ ಶಿಕ್ಷೆಗೊಳಪಡಿಸಬೇಕು, ಅದು ತೊಂದರೆಗಳ ಉದ್ದೇಶ ಅಲ್ಲ. ಯಾರೆಲ್ಲ ಹೋಟೆಲ್ ಮಾಡಿದರೆ ಪಾಪ ಬಂಡವಾಳ ಹಾಕಿ ಕಷ್ಟಪಟ್ಟು ಲೋನ್ ತೆಗೆದೆಲ್ಲ ಮಾಡಿದ್ದಾರೆ, ಅದು ನಡಿಬೇಕಂದ್ರೆ ನಮ್ಮ ಉದ್ದೇಶ. ಅದು ಅವರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರಬೇಕಲ್ಲ. ಬರೀ ಬಂಡವಾಳ ಹಾಕಿ ಸುಮ್ಮನೆ ಕೂತ್ಕೊಂಡ್ರೆ ಆಗ್ತದ? ಅವರ ಸ್ಟಾಫ್ ಏನಿದೆ, ಅವರ ಕಿಚನ್ ಏನಿದೆ, ಅವ್ರು ಇನ್ನೊಬ್ಬರಿಗೆ ಕೆಲಸ ಮಾಡ್ತಾರೆ, ಅದನ್ನು ಕೂಡ ನೋಡಿಕೊಳ್ಬೇಕು. ಅದು ಅವರ ಜವಾಬ್ದಾರಿ. ನಾಳೆ ದೊಡ್ಡ ಮಟ್ಟ 5 ಸ್ಟಾರ್ ಹೋಟೆಲೇ ಇರಲಿ, ಅಲ್ಲೇ ಮಾಲೀಕನ ಮನೆಯವರು ಮತ್ತು ಮಕ್ಕಳು ಹೋಗಿ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿಂದರೆ ಇದನ್ನೇ ತಿನ್ನೋದಲ್ಲ ಅವರು ಕೂಡ, ಫಂಗಸನ್ನೇ. ಅವ್ರಿಗೆ ಗೊತ್ತಿರಬೇಕು ನಮ್ಮ ಕಿಚನ್ ಪರಿಸ್ಥಿತಿ ಈ ರೀತಿ ಇದೆ ಅಂತೇಳಿ. ಅದಕ್ಕೆ ಅವರವರಿಗೆ ಆ ಪರಿಸ್ಥಿತಿನ ತೋರಿಸುವಂಥ ಕೆಲಸ. ಮತ್ತು ಕೆಲವೊಂದು ವಿಚಾರದಲ್ಲಿ ಬಹುಶಃ ಅಷ್ಟು ಹದಗೆಟ್ಟು ಇವರಿಗೊಂದು ಬುದ್ಧಿ ಕಲಿಸಿದ್ರೆ ಆಗೋದಿಲ್ಲ ಎಂಬ ಭಾವನೆ ಬಂದಾಗ ಅದನ್ನು ನಾವು ಬಂದ್ ಮಾಡ್ತೇವೆ. ಅವೇರ್ನೆಸ್ ಬಹಳ ಮುಖ್ಯ ಅಂತ ತಾವು ಹೇಳಿದ್ರಿ. ಅದು ನಿಜವೂ ಕೂಡ ಅವೇರ್ನೆಸ್ ಇತ್ತು ಅಂದ್ರೆ ಜನರು ಕೂಡ ಎಚ್ಚೆತ್ಕೊಳ್ತಾರೆ. ಈ ಅವೇರ್ನೆಸ್ ಮೂಡಿಸೋದಕ್ಕೆ ಏನಾದ್ರು ಇಲಾಖೆಯಲ್ಲಿ ಮತ್ತೆ ಕಾರ್ಯಕ್ರಮಗಳು ಆ ರೀತಿ ಇದೇ ಒಂದು ಈ ತಪಾಸಣೆ ಮತ್ತು ನಿಮ್ಮ ಮುಖಾಂತರ ಜನಕ್ಕೆ ತಿಳಿಸೋದು ಇದೇ ಒಂದು ಅವೇರ್ನೆಸ್. ಈಗ ಜನರಿಗೆ ಇವತ್ತು ಮೊನ್ನೆ ತನಕ ಹೋದವರಿಗೆ ನಾವೆಂತ ಊಟ ಮಾಡಿದ್ದೇವೆ ಅಂತೇಳಿ ಟೆನ್ಷನ್ನಲ್ಲಿದ್ದಾರೆ. ನಿನ್ನೆಲ್ಲ ಹೋದವರಿಗೆ ತೊಂದರೆ ಇಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದಾಗ ನಮ್ಗೆ ಗ್ಯಾರಂಟಿ ಇದೆ, ಉತ್ತಮವಾದ ಫುಡ್ ಸಿಗ್ತದೆ ಎಂಬಲ್ಲಿ ಸಮಾಜದಿಂದ ಊಟ ಮಾಡ್ತಿದ್ದಾರೆ ಇದರಲ್ಲಿ. ಇದೇ ಒಂದು ಅವೇರ್ನೆಸ್ ಇದರಲ್ಲಿ. ಅದ್ರ ಜೊತೆಯಲ್ಲಿ ನಾವು ಅಲ್ಲಿ ನಮ್ಮ ತಾಯಂದಿರಿಗೆ, ಮಹಿಳೆಯರಿಗೆ ಸಂಘದಲ್ಲಿ ಈ ದೊಡ್ಡ ಮಟ್ಟದ ಪ್ರಚಾರ ನಾವು ಇವತ್ತು ಕೊಡ್ತಿದ್ದೇವೆ. ಅದು ಇದೆಲ್ಲ ಕೂಡ ಜನರಿಗೆ ಅರ್ಥ ಆಗ್ತದಲ್ಲ. ಆದ ಕಾರಣ ಪ್ರತಿಯೊಂದು ಹಂತ ನೋಡಿ, ಅವರವರ ಆರೋಗ್ಯ ಅವರ ಕೈಯಲ್ಲಿದೆ. ನೀವೇನು ಊಟ ಮಾಡ್ತೀರಿ ಅದರ ಮೇಲೆ ನಿಮ್ಮ ಆರೋಗ್ಯ ಇದೆ. ಆದ ಕಾರಣ ನಿಮ್ಮ ಆರೋಗ್ಯ ಈಗ ನೋಡಬೇಡಿ. ಈಗ ನೀವು ಗಟ್ಟಿಮುಟ್ಟಾಗಿರ್ಬೋದು, ನಿಮ್ಮ ಮಕ್ಕಳು 50-60 ವರ್ಷ ಆಗೋ ಇದೇ ರೀತಿ ಇರಬೇಕಾ ಅಲ್ಲ ಬೇರೆ ರೀತಿ ಆಗಬೇಕಂತ ನೋಡೋದು ಒಲಿತು ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಮಾತನ್ನ ಹೇಳಿದ್ರಿ, ಈ ಬಾಂಬೆ ಜಾಲ ಇದೆ ಅಂತಕ್ಕಂಥದ್ದು ಹೇಳಿದ್ರಿ. ಈ ಮಟನ್ ಚಿಕನ್ ಇದನ್ನ ರಾಜ್ಯಕ್ಕೆ ಸಪ್ಲೈ ಮಾಡುವಂತ ಏನೋ ಪೊಲೀಸ್ ಇಲಾಖೆ ಜೊತೆಗೆ ಏನಾದ್ರು ಮಾತುಕತೆ ಅದನ್ನ ತಡೆಯುವಂತದ್ದಾದ್ರೆ ಬಹುಶಃ ಈ ಎಲ್ಲ ಒಂದು 50% ಸಮಸ್ಯೆ ಸೊಲ್ಯೂಷನ್ 100%. ಅದಕ್ಕೆ ನಾವು ಲ್ಯಾಬ್ ರಿಪೋರ್ಟ್ ಬರಲಿ. ಮತ್ತು ಅಲ್ಲೇ ನಾನು ಆರೋಗ್ಯ ಸಚಿವರಿಗೆ ಕೂಡ ನಾನು ಮಾತಾಡಿದನು. ಇದು ರಾಷ್ಟ್ರ ಮಟ್ಟದ ವಿಚಾರ. ಯಾಕೆ ಅವ್ರು ಇಲ್ಲಿಗೆ ಮಾತ್ರ ಕಳಿಸೋದಲ್ಲ, ಇದು ಇಂಟರ್ನ್ಯಾಷನಲ್ ಕಳಿಸ್ತಾ ಇದ್ದಾರೆ ಅವರು.
ಇದರಲ್ಲಿ. ಅದು ಎಲ್ಲ ವಿಚಾರ ಮಾಹಿತಿ ಪಡೆದುಕೊಂಡು ನಾನು ನಿಮಗೆ ಕೊಡ್ತೇನೆ. ಅದನ್ನು ಸೆಂಟ್ರಲ್ ಕೂಡ ಬರೀತೇನೆ, ನಾನು ಮಹಾರಾಷ್ಟ್ರ ಕೂಡ ಬರೀತೇನೆ. ಇಂಥ ಜನ ಎಲ್ಲ ಕೂಡ ನಾವು ನಿಲ್ಲಿಸಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಇದಿಷ್ಟು ಕೂಡ ಆರೋಗ್ಯ ಸಚಿವರಾದಂಥ ಯು ಟಿ ಖಾದರ್ ಅವರ ಮಾತು. ಬೆಂಗಳೂರಿನಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಮಾಡ್ತಿರ್ತಕ್ಕಂತಹ ದಾಳಿ ಏನಿದೆ ಇದು ಒಂದು ಎಚ್ಚರಿಕೆಯ ಗಂಟೆ. ಹಾಗೆ ಏನಾದರೂ ಇವರು ಏನಾದರೂ ಹೋಟೆಲ್ನವರು ಏನಾದರೂ ಇದೇ ರೀತಿಯಾಗಿ ಮುಂದುವರಿಸಿದ್ದೇ ಆದರೆ ಖಂಡಿತವಾಗಲೂ ಕೂಡ ಮುಂದೆ ನಾವು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತಕ್ಕಂಥ ಒಂದು ಸುಳುವನ್ನ ಕೊಟ್ಟಿದ್ದಾರೆ. ಇದು ಒಂದು ಕಡೆಗೆ ಆದರೆ ಮತ್ತೊಂದು ಕಡೆಗೆ ಮುಂಬೈ ಹಾಗೆ ಬೇರೆ ಬೇರೆ ಹೊರ ರಾಜ್ಯಗಳಿಂದನೂ ಕೂಡ ಒಂದು ದೊಡ್ಡ ಜಾಲ ಇದೆ. ಈ ಜಾಲದಿಂದ ರಾಜ್ಯಕ್ಕೆ ಚಿಕನ್ ಮಟನ್ ಏನಿದೆ ಇದೆಲ್ಲವೂ ಕೂಡ ಹರಿದು ಬರ್ತಾ ಇದೆ. ಈಗ ಫುಡ್ ಸೇಫ್ಟಿ ಇಂದ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಈ ಜಾಲಕ್ಕೆ ಕಡಿವಾಣ ಹಾಕೋದ್ರಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ. ಜೊತೆಗೆ ನಾನು ಮುಂಬೈ ಮತ್ತೆ ದೆಹಲಿಯ ಅಲ್ಲಿಯ ಅಧಿಕಾರಿಗಳಿಗೂ ಕೂಡ ನಾನು ಪತ್ರವನ್ನು ಬರೀತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡೋಣ ಈ ಒಂದು ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಮತ್ತೆ ಇದು ಯಾವ ಹಂತಕ್ಕೆ ತಲುಪಬಹುದು ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.